ಬಂದ್ರಿ ಈಗ ಈಕೋ ಬೀಚ್ ಅಲ್ಲಿ ಆಡೋಣ ಅಂತ ಬಂದ್ರಿ. ಆಲ್ರೆಡಿ ಅವರೆಲ್ಲ ಆಡ್ತಿದ್ದಾರೆ. ನಾನು ಆಡ್ಬಿಟ್ಟು ಹೋಗಿ ಕ್ಯಾಮ್ರಾ ತೊಗೊಂಬರೋಣ ಅಂತ ಮತ್ತೆ ಬಂದೆ. ಚೆನ್ನಾಗಿ ಉರ್ಲಾಡ್ತಾನೆ ನಮ್ಮ ಹರೋಶ್. ಚೆನ್ನಾಗಿದೆ ಹರೋಶ್, ಚೆನ್ನಾಗಿ ಉರ್ಲಾಡು. ಹಾಂ, ಎಷ್ಟು ದೊಡ್ಡ ದೊಡ್ಡ ಅಲೆಗಳು ಬರುತ್ತೆ ನೋಡಿ. ಓಯ್ ಸಿಕ್ತಾ? ನೋಡಿ ನನ್ನ ಮಗ, ಚಿಕ್ಕ ಮಗ ತಂದು ಕೊಟ್ಟಿದ್ದು. ಇವನಂತೂ ನಮ್ಮ ಆರುಷ್ಗೆ ಅದು ಮಲಗಬೇಕು, ಅದು ನೀರು ಬಂದು ಹೊಡಿಬೇಕು ಅವನಿಗೆ ಅಷ್ಟೇ. ಒಳಗಡೆ ಹೋಗಲ್ಲ, ಭಯ. ಇಷ್ಟೇ ಹಿಂಗೆ ಆಡ್ಕೊಂಡಿರ್ತದೆ ಅದು. ಹೋಗೋಣ ಅಂದರೆ ಬೇಡ ಅಂತ, ಇಲ್ಲೇ ಇರೋಣ ಅಂತಾನೆ. ಅದರಲ್ಲಿ ಈಕೋ ಬೀಚ್ ಅಂತೂ ತುಂಬ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡ್ತಾರೆ, ಎಲ್ಲೂ ಗಲೀಜಿಲ್ಲ, ತುಂಬ ಚೆನ್ನಾಗಿರುತ್ತೆ ಆಡೋಕ್ಕೆ. ದೊಡ್ಡ ದೊಡ್ಡ ಅಲೆಗಳು. ಚೇಂಜಿಂಗ್ ರೂಮು ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಈಕೋ ಬೀಚಲ್ಲಿ. ಆರೋಸ್ ಚೆನ್ನಾಗಿದ್ಯಾ? ಚೆನ್ನಾಗಿದೆಯಾ ಆರೋಸ್? ನೋಡಿ ನನ್ನ ದೊಡ್ಡ ಮಗ ಬಂದ ಈಗ. ಸಿಕ್ತಾ? ಅದನ್ನೇ ಆಗ್ಲಿನ ಹುಡುಕ್ತಿದ್ದೆ ನಾನು. ಇದು ಮಮ್ಮ ಹುಡುಕಿದ್ದು, ಇಷ್ಟು ನಾನು ಹುಡುಕಿದ್ದು. ಆಗ್ಲಿನ ಹುಡುಕ್ತಿದ್ದೆ, ಸಿಗ್ತಾನೆ ಇರಲಿಲ್ಲ. ಹಿಂದೆ ಹೋಗ್ತಿತ್ತದು. ಎಲ್ಲಿ ನೀವು ಹೋಗಿದ ತಕ್ಷಣ ಒಂದು ಬ್ಲಾಸ್ಟ್ ಆಯಿತು. ಏನು ಅಂತ ಬಿಸಿ ಥರ. ಶಂಕರ್ ನನ್ನ ಮಕ್ಕಳು ಹಾಯ್ಕೊಂಬರ್ತಿದ್ದಾರೆ. ಇಲ್ಲಿ ಅಮ್ಮ ಮಗ ಇಬ್ಬರು ಓಡ್ತಾ ಇದ್ದಾರೆ. ಸಾಕಾತ ಎಂಜಾಯ್ ಮಾಡ್ತಾರೆ ಬೀಚಲ್ಲಿ. ನನ್ನ ಚಿಕ್ಕ ಮಗ ಅಂತೂ ಬೀಚು ಅಂತಿದ್ದ. ಫುಲ್ ಎಂಜಾಯ್ಮೆಂಟ್ ಆರೋಸ್. ಹೊನ್ನಾವರದಲ್ಲಿ ಗ್ರೀನ್ ಪಾರ್ಕ್ ಅನ್ನೋ ಹೋಟ್ಲಿಗೆ ಬಂದಿದ್ದೀವಿ. ನೋಡಿ ಬಾವಿ ನೀರು, ಇವರೆಲ್ಲ ಬಾವಿ ನೀರೇ ಕುಡಿಯೋದು, ಪ್ಯೂರು. ಎಷ್ಟು ಸಿಹಿ ಇರುತ್ತೆ ನೀರು ಅಂದರೆ, ಯಾವ ಮಿನರಲ್ ವಾಟ್ರು ಇದ್ರ ಮುಂದೆ ಏನೂ ಇಲ್ಲ. ನಾವೊಂದು ಫುಲ್ ಒಂದು ಕ್ಯಾನೇ ತುಂಬಿಸ್ಕೊಬಿಟ್ಟಿದ್ದೀವಿ ಇವ್ರ ಹತ್ರ. ಎಷ್ಟು ತಿಳಿ ಇದೆ ನೋಡಿ, ಎಷ್ಟು ನೀಟಾಗಿದೆ ನೋಡಿ. ಹೋಟೆಲ್ ಗ್ರೀನ್ ಪಾರ್ಕ್ ಹೊನ್ನಾವರಕ್ಕೆ ಬಂದಾಗ ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನೆನ್ನೆ ನಾವು ಇಲ್ಲಿ ತರಿಸ್ಕೊಂಡಿದ್ವಿ ಊಟ, ತುಂಬ ಚೆನ್ನಾಗಿತ್ತು. ನಮ್ಮ ಅಪ್ಪು ಫಾರ್ ಎವರ್. ವೆಲ್ಕಮ್ ಟು ಗ್ರೀನ್ ಪಾರ್ಕ್ ರೆಸ್ಟೋರೆಂಟ್. ಹ್ಯಾವ್ ಎ ನೈಸ್ ಡೇ, ಎಂಜಾಯ್ ಯುವರ್ ಫುಡ್. ಇಲ್ಲಿ ಯಾರಪ್ಪದು? ನಮ್ಮ ಅಪ್ಪು ಮಾಮ. ಫೇವ್ರೆಟ್ ಗಂಧದ ಗುಡಿ. ಅದು ಹೀಗಿದೆ, ಸಕ್ಕತ್ತಾಗಿದೆ. ಬಕಾಸೂರ. ನಮ್ಮ ಭೋಜನ ಪ್ರಿಯರ ಅಪ್ಪು. ಬ್ಯಾಕ್ ವಾಟರ್ ಪಕ್ಕದ, ತುಂಬ ಚೆನ್ನಾಗಿದೆ. ಹಾಂ, ಶರಾವತಿ ನದಿ, ರಿವರ್ ವ್ಯೂ.
ಫೋಟೋ ಸ್ಪಾಟ್ ಅಂತ ಇಟ್ಟಿದ್ದಾರೆ. ಇದೇ ಟೇಬಲ್, ಇದೇ ರಿವರ್, ಶರಾವತಿ ನದಿ. ಶೆಲ್ ಫಿಶ್ ಶೆಲ್ ಫಿಶ್ ಶೆಲ್ದೆ ಮಣ್ಣದು ಶೆಲ್ ಫಿಶ್ ಇದು ನಿಮಗೆ ಸಿಗುತ್ತೆ. ಮಾಡಿ थोड़ा सर्व कर दीजिए. चिकन सुक्का बोला था ना. ನೋಡಿ ಇದು ಮಸಾಲ ಹಾಕ್ಕೊಂಡು ನಾವು ಇದು ಬಾಂಗ್ಲಾ ಮಸಾಲ ಇದೆ. ಇಲ್ಲಿ ನೋಡಿ ಕಳ್ಳ ನನ್ನಲ್ಲಿ ಜಾಮೂನ್ ಇದ್ದಿದ್ದು ಬಾಯಿಗೆ ಹಾಕೋಬಿಟ್ಟ ಇಲ್ಲಿ ಆಮಡು ನೋಡಿ ಹಾಂ ನನ್ನ ಜಾಮೂನ್ ಹುಡುಕ್ತಾ ಜಾಮೂನೇ ಇಲ್ಲ ಇಲ್ಲಿ. ಜೋಗ್ ಫಾಲ್ಸಿಗೆ ಬಂದ್ವಿ. ಸ್ಟೇ ಮಾಡೋಕ್ಕೆ ಅಂತ ಅವ್ರು ರೂಮ್ ಹುಡ್ಕಿದ್ರೆ ರೂಮ್ ಫುಲ್ ಆಗಿಬಿಟ್ಟಿದೆಯಂತೆ. ನಾನ್ ಎ ಸಿ ಇದೆ, ಆದರೆ ವ್ಯೂ ಪಾಯಿಂಟ್ ಇಲ್ಲ ಅಂತೆ. ಹಾಗಾಗಿ ಇವಾಗ ಹೊರ್ಗಡೆ ಹೋಗಿ ರೂಮ್ ಬುಕ್ ಮಾಡಬೇಕು. ಫಾಲ್ಸ್ ಹತ್ರನೇ KSTDC ಅವ್ರದ್ದು ರೂಮ್ ಇದೆ. ಅದನ್ನ ನಿನ್ನೆ ನಾನು ಬುಕ್ ಮಾಡಬೇಕಿತ್ತು. ನಮ್ಗೆ ಈ ಕಡೆಯಿಂದ ಬರ್ತೀವಿ ಅನ್ನೋ ಐಡಿಯಾ ನನಗಿರಲಿಲ್ಲ. ನವೀನ್ ಕೂಡ ನನಗೆ ಹೇಳಿರಲಿಲ್ಲ. ಸೊ ಹಾಗಾಗಿ ನಾನು ಯಾವ ಕಡೆ ಹೋಗ್ತೀವೋ ಗೊತ್ತಿಲ್ಲ, ಅಲ್ಲೇ ಎಲ್ಲಾದರೂ ಒಂದಿನ ಬುಕ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಈಗ ನೋಡಿದ್ರೆ ನವೀನು ಜೋಗ್ ಫಾಲ್ಸ್ ನೋಡ್ಕೊಂಡು ಹೋಗ್ಬಿಡೋಣ ಅಂತ. ಈ ಕಡೆ ಲಾಸ್ಟ್ ರಾಣಿ, ಆ ಕಡೆ ಸಣ್ಣಗೆ ಬರ್ತಿರೋದು ರಾಜ, ಅರ್ಧದಿಂದ ಕಟ್ಟಾಗಿ ಬರ್ತಿರೋದು ರೋರಲ್. ಅದು 2 ಥರ ಡಿವೈಡ್ ಆಗಿದೆಯಲ್ಲ, ಅದು ರಾಕೆಟ್. ಅವಾಗವಾಗ ಮಳೆಗಾಲದಲ್ಲಿ ಸಂಬಂಧಿಕರೆಲ್ಲ ಬರ್ತಾರೆ. ಇವಾಗ ಈಗ 4 ಜನ ಇದ್ದಾರೆ. ಆಮೇಲೆ ಸಂಬಂಧಿಕರು ಬರ್ತಾರೆ. ಅಲ್ಲಿ ಮಳೆ ಬಂದಾಗ ಅಲ್ಲಿ ಮೇಲೆ ಅಲ್ಲಿ ಮಳೆ ಬಂದಾಗ ಫುಲ್ ಎಲ್ಲ ತುಂಬ ಎಲ್ಲರಲ್ಲಿ ನೀರು ಬರ್ತೀವಿ. ನಮಗೆ ಎಗರುತ್ತೆ ನೀರದು, ಎರ್ಚ್ಲು ಹೊಡಿಯುತ್ತೆ. ಅರೆ ಇಲ್ಲಿ ನಿದ್ದೆ ಮೂಡು ಆರುಷು ಆರ್ಯನ್ಗೆ. ಆರುಷು ಆರ್ಯನ್ಗೆ ನಿದ್ದೆ ಮೂಡಿದೆ. ಬನ್ನಿ. ಜೋಗ್ ಫಾಲ್ಸ್ ನೋಡಿಕೊಂಡು ನಾವು ಡೈರೆಕ್ಟು ಶಿವಮೊಗ್ಗಕ್ಕೆ ಬಂದ್ವಿ. ಯಾಕಂದರೆ ನಮ್ಗೆ ಅಲ್ಲಿಂದ ನೆಕ್ಸ್ಟ್ ಡೇ ಮಾರ್ನಿಂಗು ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್ ನೋಡಬೇಕಿತ್ತು. ಹಾಗಾಗಿ ಅಲ್ಲಿ ಮಲ್ನಾಡ್ ಗೇಟ್ವೇ ಅಂತ ಒಳ್ಳೆ ಹೋಟೆಲ್, ಅದು ತುಂಬ ಚೆನ್ನಾಗಿತ್ತು. ಅಲ್ಲಿ ಸ್ಟೇ ಮಾಡಿದ್ವಿ. ಅದರದ್ದು ರೂಮ್ ಟೂರ್ ತೋರಿಸ್ತೀವಿ ನೋಡಿ. ಶಿವಮೊಗ್ಗದಲ್ಲಿ ರೂಮ್ ಮಾಡಿದ್ದೀವಿ. ಶಿವಮೊಗ್ಗ ರೂಮ್ ಟೂರ್ ಇದು. ಚಿಕ್ಕದಾಗಿದೆ, ಚೊಕ್ಕದಾಗಿದೆ ನೋಡಿ, ಚೆನ್ನಾಗಿದೆ. ಲಗೇಜ್ ಎಲ್ಲ ಹಾಗೆ ಇಟ್ಬಿಟ್ಟಿದ್ದೀವಿ, ಚೆನ್ನಾಗಿದೆ. ಇದರಲ್ಲಿ 4th ಫ್ಲೋರ್ ಸೂಪರ್ ಆಗಿದೆ. ಓಲ್ಡ್ ರೂಮು, ಇದು ಡೋರು, ಬಾತ್ರೂಮು. ಇಷ್ಟೇ, ಚಿಕ್ಕದು ಬಟ್ ಚೆನ್ನಾಗಿದೆ, ಪ್ರಿಟಿ. ಇದು ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೋಬ್. ಇಲ್ಲಿ ಒಂದು ಎಕ್ಸ್ಟ್ರಾ ಬೆಡ್ ಹಾಕ್ಸ್ಬೇಕು ಇವಾಗ. ನಮ್ಮ ಶಿವಮೊಗ್ಗ ಇದು ಎಷ್ಟು ಚೆನ್ನಾಗಿದೆ. ಇವಾಗ ಎಷ್ಟು ಚೆನ್ನಾಗಿದೆ ನೋಡಿ ಶಿವಮೊಗ್ಗ. ಬೆಳಗ್ಗೆನೇ ಬೇಗ ಹೋಟೆಲ್ನ ಚೆಕ್ಔಟ್ ಮಾಡಿ ಪಕ್ಕದಲ್ಲೇ ಇದ್ದಿದ್ದ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಹೋಟೆಲ್ ಅಶಾ ತುಂಬ ಚೆನ್ನಾಗಿದೆ ಟಿಫನು. ಯಾರಾದರೂ ಶಿವಮೊಗ್ಗಕ್ಕೆ ಬಂದರೆ ಟ್ರೈ ಮಾಡಿ. ಸಂಡೇ ಕಮ್ಮಿ
ಬಂದಿರೋದು 10:45ಗೆ. ಸೊ ಬಾತಿಂಗ್ ಕ್ಲೋಸ್ ಆಗಿಬಿಟ್ಟಿದೆ. ಎಲಿಫೆಂಟ್ಗೆಲ್ಲ ಈಗ ನಾವು ಬಾತ್ ಮಾಡ್ಸೋಕ್ಕಾಗಲ್ವಂತೆ. ಇವಾಗ ಬರೀ ನೋಡೋಕೆ ಬಿಡ್ತಾರೆ ಅನಿಸುತ್ತೆ. 270 ತೊಗೊಂಡ್ರು. ಮೂರು ಜನ ದೊಡ್ಡವ್ರದ್ದು, ಅಂದರೆ ನನ್ನ ದೊಡ್ಡ ಮಗನಿಗೂ ಕೂಡ ಫುಲ್ ತೊಗೊಂಡ್ರು. 5 ವರ್ಷದ ಮಗುಗೆ ಆಫ್ ತೊಗೊಂಡ್ರು. ಮತ್ತು ಕ್ಯಾಮ್ರಾಗೆ ಚಾರ್ಜಸ್ ಇದೆಯಂತೆ, ಹಾಗಾಗಿ 270 ರೂಪಾಯಿ ತೊಗೊಂಡ್ರು. ತುಂಗಾ ನದಿ ಕಾಣಿಸುತ್ತೆ. ಎಲಿಫೆಂಟ್ ಜಾಸ್ತಿ ಇದೆ. ಏನು ಮಾಡ್ತಾ ಇದ್ದಾರೆ? ಎಷ್ಟು ಚೆನ್ನಾಗಿ ಚೆಕ್ ಮಾಡಿಸ್ಕೊತಾ ಇದೆ ಅದು. ಸೌಂಡ್ ನೋಡು, ಎಷ್ಟು ಸೌಂಡ್ ಮಾಡುತ್ತೆ ನೋಡು. ಇದೆ ಓಕೆ, ನೋಡಿ ಅದಕ್ಕೆ ಹುಟ್ಟಾಗಿಂದ ಕಣ್ಣು ಕಾಣಲ್ವಂತೆ. ಗೊತ್ತಿಲ್ಲ ಸರ್, ನಾವು ಹಿಡಿದಿದ್ದು 2016ರಲ್ಲಿ ಫಾರೆಸ್ಟ್ ಅಲ್ಲಿ ಹಿಡಿದಿರೋದು ನೀವು? ಸಕಲೇಶ್ಪುರದಲ್ಲಿ. ನಿಮ್ಮ ಹೆಸರು? ಭಾಷಾ. ಭಾಷಾ. ಎಷ್ಟು ಮಣ್ಣಿದೆ ನೋಡು. ಎಷ್ಟು ಚೆನ್ನಾಗಿ ಹೇಳತ್ತದು. ಅದು ಅವ್ರು ಹೇಳೋದು ಮಾತ್ರ ಕೇಳೋದು. ಅವ್ರು ಹೇಳೋದು ಮಾತ್ರ. ಥ್ಯಾಂಕ್ ಯು. ಅದು ನೀನು ಹೇಳಿದ್ರೆ ಕೇಳಲ್ಲ. ಕೋಪ ಬಿಡ್ಕೊಡು. ಶೆಟ್ಟಿಹಳ್ಳಿ ಅಭಯಾರಣ್ಯ, ಶಿವಮೊಗ್ಗ ಸಾಗರ್ ಅಂತ. ಅದು ಇಲ್ಲಿ ಅದು ಇನ್ನೊಂದು ಕ್ಯಾಂಪ್ ಮಾಡಿದ್ದಾರೆ ಸರ್ ಇಲ್ಲಿ. ಅಲ್ಲಿ ಯಾರಿಗೂ ಬಿಡಲ್ಲ, ಅಂದರೆ ಹೈಕೋರ್ಟ್ ಆರ್ಡರ್. ಅದು 12 ಆನೆ ಟೋಟಲ್ 23 ಇದಾವೆ ನಮ್ಮ ಕ್ಯಾಂಪಲ್ಲಿ. ಟೋಟಲ್ 23 ಇದಾವಂತೆ ಕ್ಯಾಂಪಲ್ಲಿ. ಇಲ್ಲಿ 13 ಇಟ್ಟಿದ್ದಾರೆ, ಇನ್ನು ಮಿಕ್ಕಿದ್ದು ಹೈಕೋರ್ಟ್ ಆರ್ಡರ್ ಅಂತ ಸಪ್ರೇಟ್ ಕ್ಯಾಂಪ್ ಮಾಡಿದ್ದಾರೆ. ಅಲ್ಲಿ ಯಾರನ್ನೂ ಬಿಡಲ್ಲ. ಇಲ್ಲಿ ಸಿ ಆಫ್ರಿಕಾದ ಆನೆಗಳಿಗೆ 2ಕ್ಕೂ ಬರ್ತಾವೆ. ಆಫ್ರಿಕಾ ಆನೆ 2ಕ್ಕೂ ಕೊರೆ ಬರ್ತಾವೆ. ಅಲ್ಲಿ ಇದೆ ನೋಡಪ್ಪ, ರಾಘವೇಂದ್ರ ಅಂತ. ಲಾಸ್ಟಲ್ಲಿ ಇದೆ. ಇದು ಹೆಂಗೆ ಮಾಡ್ತಿದೆ? ಊಟ ಟೈಮ್ ಆದರೆ ಟೈಮ್ ಆಯ್ತಲ್ಲ, ಊಟ ಕೇಳ್ತಾ ಇರೋದು ಈ ಥರ. ಆಯ್ತಲ್ಲ. ಹಾಂ. ಓ, ಇಲ್ಲ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಕರೆಕ್ಟ್ ಟೈಮ್ ಗೊತ್ತಾಗುತ್ತೆ ನೋಡೋದು. ನಮಗಿಂತ ಬುದ್ಧಿ ಜಾಸ್ತಿ. ಹೌದು, ಮಾತೊಂದು ಬರಲ್ಲ ಅಷ್ಟೇ. ಉರ್ದಿ ಹೆಸರು ಇದಕ್ಕೆ ಅವ್ರು ಈ ಮರಿ ದತ್ತಿ ತೊಗೊಂಡಿದ್ರು, ತಗೋಬೇಕಂತ ಇದ್ರಂತೆ. ಆ ಗಂಧದ ಗುಡಿ ಮೂವಿನೇ ಲಾಸ್ಟ್ ಅಂತ ಅವ್ರಿಗೆ ಎಲ್ಲಿ ಗೊತ್ತಿತ್ತು ಪಾಪ. ಹಿಂದೆಗಡೆ ಇರೋ ಆನೆ ಹೆಸರು ಪುನೀತ್ ರಾಜ್ಕುಮಾರ್ ಅಂತ. ಅವ್ರು ಇದನ್ನು ಅಡಾಪ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ರಂತೆ. ಆದರೆ ಗಂಧದ ಗುಡಿ ಶೂಟಿಂಗ್ ಟೈಮಲ್ಲಿ ಹೇಳಿದ್ದು, ಬಟ್ ಅದಾದಮೇಲೆ ಅವರೇ ಇಲ್ವಲ್ಲ ಪಾಪ. ಅದ್ರ ಬಗ್ಗೆನೇ ಅವರು ಮಾತಾಡ್ತಾ ಇದ್ದಿದ್ದು. ಜಾಡ್ ಹಿಡಿದು ನಾವು ಇಂಜೆಕ್ಷನ್ ಮಾಡಿ ಮತ್ತೆ ದಪ್ಪ ದಪ್ಪ ಹಗ್ಗ ಮಾಡಿರ್ತೀವಿ. ಹಗ್ಗ ಕಟ್ಟಿ ನಮ್ಮ ಮನೆಗೆ ಕಟ್ಟಿ ಎಳ್ಸ್ಕೊಂಬರ್ತೀವಿ. ಎಳ್ಸ್ಕೊಂಬರೋದಂದರೆ ಈ ಕಾಡು ಒಳಗಿರತ್ತೆ, ದಾರಿಗೆ ವೆಹಿಕಲ್ಸ್ ಎಲ್ಲ ಹೋಗಂಗಿಲ್ಲ ಅಂತ. ವೆಹಿಕಲ್ಸ್ ಬರೋ ಜಾಗ ತನಕ ಎಳ್ಸ್ಕೊಂಬರ್ತೀವಿ. ಆಮೇಲೆ ಕ್ರೈನಲ್ಲಿ ಲೋಡ್ ಮಾಡ್ತಾರೆ. ತಗೊಂಬಂದು ಇಲ್ಲಿ ಕಿರಾಲ್ ಅಂತ ಇದೆ, ಆ ಕಿರಾಲಲ್ಲಿ ಹಾಕಿ ಟ್ರೈನಿಂಗ್ ಮಾಡಿ. ಗೌರ್ಮೆಂಟೇ ಮಾಡೋದು. ಕೊಟ್ರೆ ಮಾತ್ರ ಹೋಗ್ತೀವಿ, ಇಲ್ಲ ಇಲ್ಲ.
ಭಾರಿ ಕಷ್ಟದ ಕೆಲಸ. ಹೌದು. ಇಲ್ಲ ಇಲ್ಲ ಗಂಡಿ ಬೇಕು ಅಂತಾರೆ ಅಷ್ಟು ಧ್ರುವ ಆಯಿತು. ಇಲ್ಲ ಹಾಂ ಅವು ಹೆಂಗೆ ಮಾಡಿ ಟ್ರೈನಿಂಗ್ ಕೊಡ್ತೀವಿ. ಆಮೇಲೆ ಈ ಥರ ನಾವು ಹೇಳಿದ್ರೆ ಮಾತು ಕೇಳುತ್ತೆ. ಸೊ ಇದಕ್ಕೆಲ್ಲ ಟ್ರೈನಿಂಗ್ ಆಗಿದೆ. ಇದಕ್ಕಾಗಿ ಇದ್ರಮ್ಮ 2 ವರ್ಷ ಆದಮೇಲೆ. ನೇತ್ರ ಅಂತ ಇಲ್ಲಿ ನಿಂತಿದೆಯಲ್ಲ ಅದು ಅದ್ರ ತಂಗಿ ಅಲ್ಲಿ ಓಡಾಡ್ತಾ ಇದೆ ಹಾಂ 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 ಹಾಂ. ಸಣ್ಣದು. ಇದ್ರಮ್ಮ ಯಾರು ಪುನೀತರಮ್ಮ? ನೇತ್ರ ಇದೆಲ್ಲ ಪಕ್ಕದ್ದು. ಅಲ್ಲಿ ಹಣೆ ಮೇಲೆ ಓಮ್ ಅಂತ ಇದೆಯಲ್ಲ, ಓ ಹೌದು. ಹುಡುಗಾಗಿಂದ ನೋಡೋದು ಹಂಗೆ ಬಂದಿರೋದು. ಅದು ಮನೆ ಮೇಲೆ ಓಮ್ ಅಂತ ಹೆಂಗಿದೆ ನೋಡು. ಅಲ್ವಾ? ಹಾಂ ಹಾಂ. ಇದ್ರ ಹಣೆ ಮೇಲೆ ಓಮ್ ಅಂತ ಇದೆ. ಹಾಂ. ಅದ್ರದ್ದು ನೇತ್ರನಾ? ನೇತ್ರಾವತಿ. ನೇತ್ರಾವತಿ. ಆ ಕಡೆ ಅಣ್ಣ ಅಣ್ಣ ಅಲ್ಲ ತಮ್ಮ ಪಕ್ಕ ನಿಂತಿರೋನು ಆಲೆ ಅಂತ. ಆಲೆ. ಹಾಂ. ಅದ್ರ ಪಕ್ಕ ನಿಂತದ ಅದ್ರ ಮಗಳು 1 ವರ್ಷದದು. ನೇತ್ರದ ಮಗಳ? ಹಾಲು ಕುಡಿತಿದೆ ಇನ್ನ ಅದು. ಇದು ಮಗ, ನೇತ್ರದ ಮಗ. ದೊಡ್ಡ ಮಗ. ಪರವಾಗಿಲ್ಲ. ನೇತ್ರ ತುಂಬ ಜನನ ಮಕ್ಕಳು ಕೊಟ್ಟಿದ್ದಾಳೆ. ಐದು ಹಾಕಿದೆಯಾ? ಸೂರ್ಯ ಅಂತ ಒಂದು ಯೂಪಿಗೆ ಹೋಯ್ತು. ಹಾಂ. ಸೂರ್ಯ ಮತ್ತು ಶಿವ 2 ಹೋದ್ರು. ಇದೊಂದು ಕಿರಣ ಒಂದು ಅದನ್ನು ಯೂಪಿಗೆ ಹೋಯ್ತು. 2 ಹಾಲು ಕುಡ್ಸಾದ್ಮೇಲೆ 2 ವರ್ಷ ಆದ್ಮೇಲೆ ಕಳಿಸೋದ? ಕಳಿಸಲ್ಲ, ರಾಜ್ಯದವರು ಇದು ಮಾಡ್ಕೊಂಡು ಅವ್ರಿಗೆ ಬೇಕಂತ ಕಳಿಸ್ಬಿಡ್ತಾರೆ. ಅವ್ನು ನಿಮಗೆ ಬೇಜಾರಾಗುತ್ತಲ್ಲ? ಬೇಜಾರ ಆಗ್ತಿರಲ್ಲ. ಹಾಂ. ನಾವು ಸಾಕಿ ನಾವು ಸಲಿ ನೀವು ನೋಡ್ಬಿಟ್ಟು ಸರ್ಕಾರದವರು ಅಂದರೆ ಸರ್ಕಾರದ ಒಳ್ಳೇಬೇಕು, ದುಃಖ ಅಂತೂ ಹಾಗೆ ನೀವು ಬೇಜಾರಾಗುತ್ತೆ. ಇವನ್ನ ಕಳ್ಸೋಕೆ ಎಷ್ಟು ಹೊಟ್ಟೆಯವರು ಇರ್ತಲ್ಲ. ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಜಾಸ್ತಿ ವರ್ಷ ಇರೋದು ಅದು. ಜಾಸ್ತಿ ವರ್ಷ ತುಳಸಿ ಅಂತ ಇದೆಯಲ್ಲ, ಅದು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದೀವಿ. ಬಂತು ಇದು. ಹೋಗಕ್ ಬಿಡ್ತಾ ಇಲ್ಲ ಅಲ್ಲೋಡು, ಅವ್ರಿಗೆ ಹೋಗಕ್ ಬಿಡ್ತಾ ಇಲ್ಲ. ಜಾಗ ಬಿಡ್ತಾ ಇಲ್ಲ ಅದು. ಅಟ್ಯಾಕ್ ಮಾಡಿರೋದು ನೋಡಿ ನಾವೇ. ಶಿವಮೊಗ್ಗದಲ್ಲಿ ಸಿಗುತ್ತಂತೆ. ಹೌದು. ಇದಕ್ಕೆ 5 ವರ್ಷ ಅಷ್ಟೇ. ಇದು 5 ವರ್ಷ. ತಾಯಿ ಹಾಲು 2 ವರ್ಷ ಪೂರ್ಣವಾಗಿ ಕುಡಿದಿದೆ. ಮುಟ್ಟಬಾರ್ದು. ಹಾಕೊಂಡು ಸಿಕ್ಕಿದ್ದು ಸಕ್ಕರೆ ಕೊಡೋದು ಅದು ಸತ್ತೋಗ್ಬಿಟ್ಟು ಆಮೇಲೆ ಇದು 2-3 ತಿಂಗಳು ಇತ್ತು ತೊಗೊಂಬಂದು ಇಲ್ಲಿ ಇದಕ್ಕೆ 7 ವರ್ಷ. ಅದಕ್ಕೆ ಸ್ವಲ್ಪ ಬರಪ್ಪ ಹೊಡೋಣ. ಏನಾದ್ರು ತಂದು ಕೊಟ್ಟಿದ್ರೆ ಚೆನ್ನಾಗಿ. ಯಾಕೆ ಎಲ್ಲ ಆ ಕಡೆ ತಿರ್ಕೋತಾ ಇದೆ? ಊಟ ಟೈಮು ಈಗ ಕೊಡ್ತಾರೆ. ನಡೀರಿ ನಾನು ತರ್ತೀನಿ ಮುದ್ದೆ. ಹಾಂ. ಓ ಹ್ಞೂ ಅದನ್ನ ಇದಕ್ಕೆ ಹಾಕೋಣ. ನೋಡಿ ಬಂತು, ಎಲ್ಲದಕ್ಕೂ ಬಂತು. ಎಲ್ಲದಕ್ಕೂ ಕೊಡ್ತಿದ್ದೆ ನಾವು ಒಂದೇ ಟೈಮ್. ಅಲ್ಲಿ ಅದು ಊಟ ಮಾಡ್ಕೊಂಡು ಕಾಯ್ತಾ ಇದೆ. ತರಕ್ಕೆ ಹೋಗಿದ್ದಾರೆ. ಬಂತು. ಬಂತು ಪುನೀತ್ ರಾಜ್ಕುಮಾರ್ಗೆ ಊಟ. ಇದಕ್ಕೆ ನೋಡಿ ತುತ್ತು ತಿನ್ನಿಸ್ತಿದ್ದಾರೆ ಎಷ್ಟು ಚೆನ್ನಾಗಿ. ಹಾಂ. ಮುರಿದು ತಿನ್ನಿಸ್ತಾ ಇದ್ದಾರೆ ತುತ್ತು. ಹಾಂ. ಏನ್ರದ್ದು ಮುದ್ದೆ ಇದು? ಇದು ರಾಗಿ ಮುದ್ದೆ. ಅದಕ್ಕೆ ಬೇರೆ ಕಾಳುಗಳು ಹಾಕಿದ್ರೆ? ಹುರುಳಿಕಾಳು, ಹುರುಳಿಕಾಳು, ಕುಚ್ಚಲಕ್ಕಿ, ಹೆಸರು ಕಾಳು ಇದ್ದಂಗಿದೆ. ಹಾಂ. ನೋಡಿ 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 ಎಷ್ಟು ಚೆನ್ನಾಗಿ ತಿನ್ನಿಸ್ತಿದ್ದಾರೆ. ಹಾಂ ಹಾಂ ಹಾಂ. ಅರ್ಧ ತಿನ್ನಿಸ್ತಾರೆ. ಫುಡ್ಡು ನಿನ್ನ ವಯಸ್ಸು ಆನೆ ತಿನ್ನತ್ತೆ, ನೀನು ಅಷ್ಟು ತಿನ್ನಲ್ಲ. ಅಂತೆ.
ಬಂತು ಬಂತು ತೀಟೆ ಮಾಡೋಕ್ಕೆ. ಒಂಚೂರು ತಿನ್ನಿಸ್ತಾರೆ. ಓ ಹಾಂ ಹಾಂ ಅಣ್ಣ ತಂಗಿ ನೋಡಿ. ಮುದ್ದ ಆಡತ್ತಲ್ಲಿ ಹಿಂದಿಂದೆ ಓಡಾಡ್ತಾ ಇದೆ. ಬಂತು. ಹಾಂ ಅಲ್ಲಿ ಅಲ್ಲಿ ಅದಕ್ಕೆ ತಿನ್ಸಕ್ಕೆ ಬಿಡ್ತಾ ಇಲ್ಲ ಇದು. ಇನ್ನ ಹೆಸರಿಟ್ಟಿಲ್ಲಲ್ಲ ಇದಕ್ಕೆ. ಇದಾ ಹಾಂ 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 ಚಾಮುಂಡಿ. ಆ ಕೂದಲು ಏನು ರಫ್ ಇರುತ್ತಲ್ಲ ಇದಕ್ಕೆ. ಖಾಲಿ ಆಯಿತು. ಇವಾಗ ಅಲ್ಲೆಲ್ಲಾದ್ರೂ ಓಡೋಗುತ್ತೆ ನೋಡು. ಇಲ್ಲಿ ಇಲ್ಲಿ ಬಾಯ್ ಬಾಯ್ ಅಂತೆ. ಹಾಯ್. ಹಾಂ ಅದು ಬರುತ್ತೀಗ. ಮುದ್ದೆ ಕೊಡ್ತಾರೆ. ಅಲ್ಲೇ ಹೋಗಿನ ಅಲ್ಲೇ ಎಲ್ಲ 1 ಗಂಟೆಗೆ ಕರ್ಕೊಂಡೋಗಿ ನೀರು ಕುಡಿಸಿ ಕರ್ಕೊಂಡೋಗಿ ಕಾಡಿ ಬಿಟ್ಟು ಮತ್ತು ಸಂಜೆ ಕರ್ಕೊಂಡು. ಸಂಜೆ ಇಲ್ಲ, ನಾಳೆ ಬೆಳಿಗ್ಗೆ ಕರ್ಕೊಂಡು ರಾತ್ರಿ ಇಡೀ ಕಾಡಲ್ಲೇ ಇರ್ತಾವೆ. ಅಲ್ಲೇ ಹೊಟ್ಟೆ ತುಂಬ ಕೊಡೋದು ಸ್ನ್ಯಾಕ್ಸ್ ಇದ್ದಂಗೆ. ಹೌದು. ಕಾಡಲ್ಲಿ ಎಲ್ಲಿ ನೋಡ್ಬಿಟ್ರೆ ಎಲ್ಲಾದರೂ ಹೋಗಲಿ ಸರ್, ಬೆಳಿಗ್ಗೆ 6 ಗಂಟೆಗೆ ಹೋಗಿ ಹುಡುಕ್ತೀವಿ. ಹುಡುಕ್ಬೇಕು, ಚೈನ್ ಮಾರ್ಕಲ್ಲಿ ಹುಡುಕ್ತೀವಿ ನಾವು. ಅದಕ್ಕೆ ಚೈನ್ ಹಾಕಿರೋದು. ಇದು ಹೀಗೆ ಎಳ್ಕೊಂಡು ಹೋಗ್ತಾವಲ್ಲ, ನೀವು 6 ಗಂಟೆಗೆ ಹೋಗಿ ಅಷ್ಟು ಹುಡುಕ್ಬೇಕಲ್ಲ. ಅಲ್ಲೇ ಕಾಡಾನೆ, ಹುಲಿ, ಚಿರತೆ ಎಲ್ಲ ಇದಾವಲ್ಲ. ಅವೆಲ್ಲ ಏನಾದ್ರು ಏನು ಮಾಡಲ್ಲ. ಇದಕ್ಕೆ ಮಾಡೋಕ್ಕಾಗಲ್ಲ. ಮರಿಗಳನ್ನ ಬಿಡಲ್ಲ ಅಲ್ಲ. ಎಲ್ಲವೂ ತಾಯಿ ಜೊತೆ ಹೋಗ್ತಾರೆ. ಹೌದಾ? ತಾಯಿ ಪ್ರೊಟೆಕ್ಟ್ ಮಾಡೋದು. ಗ್ರೇಟ್. ನೀವು ಬೆಳಗ್ಗೆ ಯಾರೇ ಹೋಗಿ ಹುಡುಕೋದೇ ಕೆಲಸ. ಹುಡುಕೋದು, ತೊಗೊಂಬರೋದು, ಅಲ್ಲಿ ಸ್ನಾನ ಮಾಡೋದು. ಹುಡುಕಿ ಬೈ ವಾಕ್ ಹಂಗೆ ಕರ್ಕೊಬರ್ತೀವಿ. 5-6 ಕಿಲೋಮೀಟ್ರ್ ಮುಂದೆ ಹೋಗಿರ್ತೀವಿ ಕಾಡು ಒಳಗೆ. ಡೈಲಿ ಅಪ್ ಆ್ಯಂಡ್ ಡೌನ್ ಒಂದು 12-15 ಕಿಲೋಮೀಟ್ರ್ ವಾಕ್. ಓಕೆ, ನಿಮ್ಗೆ ಓಕೆ. ಇಬ್ರಿಗೂ ಅವರಿಗೇನಿಲ್ಲ, ಅದು ವಾಕ್ ಫೀಲೇ ಆಗಲ್ಲ. ಓಕೆ. ಧ್ರುವ ಚೆನ್ನಾಗಿ ಮಾತಾಡ್ತಾನೆ. ರಾಜ್ಕುಮಾರ್. ಅಪ್ಪು ನೋಡೋದು. ನೀನಷ್ಟೇ ಏಜ್. ಅದ್ರ ಹೆಸರು ಪುನೀತ್ ರಾಜ್ಕುಮಾರ್, ಅಪ್ಪು ಅಲ್ಲ. ಎರಡು ಅನ್ನ. ನೀವು ಅಪ್ಪು ಅಂದ್ರೆ ತಿರುಗುತ್ತಾ ಅದು? ಪುನೀತ್ ರಾಜ್ಕುಮಾರ್ ಕ್ಯೂಟ್ ಆಗಿದೆ. ಇದ್ರ ಹೆಸರು ಪುನೀತ್ ರಾಜ್ಕುಮಾರ್ ಅಂತ. ಇದ್ರ ಹೆಸರು ಪುನೀತ್ ರಾಜ್ಕುಮಾರ್ ಅಂತ. ಎಷ್ಟು ಚೆನ್ನಾಗಿ ಅವ್ರು ಹೇಳಿದ್ರೆ ರಿಯಾಕ್ಟ್ ಮಾಡುತ್ತೆ. ಆಲ್ಮೋಸ್ಟ್ ಆನೆಗಳ ಹತ್ರ ಹಿಂದಿಯಲ್ಲೇ ಮಾತಾಡೋದು ಎಲ್ಲ ಕಡೆ. ಝೂ ಅಲ್ಲಿ ಇದೆಯಾ ಅಥವಾ ಸಫಾರಿನಾ? ಝೂ. ಓಕೆ. ಪುನೀತ್ ರಾಜ್ಕುಮಾರ್ ತಿರ್ಗಲ್ಲ. ನೀನು ಈ ಕಡೆ ಕೂಗಿದ್ರು ತಿರ್ಗಲ್ಲ ಅದು. ಅಂಕಲ್ ಹೇಳಿದ್ರೆ ಮಾತ್ರ. ಚೆನ್ನಾಗಿದೆ. ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅದ್ರ ಜೊತೆ. ಅದ್ರ ಕೇರಿಂಗ್ ನೋಡಿ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೇವೆ ಗೊತ್ತಾ ಇಬ್ರು. ಇದ್ರ ಹೆಸರು ಸಾಗರ.
ತರಲೆ ಮಾಡ್ತಾ ಇದೆ ಅದು. ಹಾಲು ಕುಡಿತಾ ಇದೆ. ಇದು ಕುಂತಿ ಅಂತ. ಅದೆಲ್ಲ ಶಫಲ್ಗಳಾಗಿದೆ. ಶಿವಮೊಗ್ಗ ದಸರಾದಲ್ಲಿ ಈ ಆನೆಗಳನ್ನ ಯೂಸ್ ಮಾಡ್ತಾರಂತೆ. ಅಲ್ಲಿ ಬಂತು, ಬೇಬಿ ಬಂತು, ಓಡ್ ಬರ್ತಾ ಇದೆ ಅದು ಆಟ ಆಡ್ಕೊಂಡು. ತರಲೆ ಬೇಬಿ ಬಂತು. ಅದು ಸುಮ್ಮನೆ ಇರಲ್ಲ ಒಂದು ಕಡೆ ನೋಡು. ನಾವು ಇನ್ನೊಂದು ಅವರ್ ಬೇಗ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅದು ಆಟ ಎಲ್ಲ ತುಂಬ ಆಟ ಆಡ್ತಿತ್ತು ಸ್ನಾನ ಮಾಡುವಾಗ. ಅಪ್ಪ ಎಷ್ಟು ಧೂಳು ಹೇಳುತ್ತೆ ನೋಡೋದು ಒಂದ್ಸರಿ. ಇನ್ನೊಂದು ಸೊಂಡ್ಲು ಸುತ್ಕೊಂಡಿರೋದು ದಂತಕ್ಕೆ ನೋಡಿ. ಮರಿ ಎಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಓಡಾಡ್ಕೊಂಡು ಅವ್ರ ಅಮ್ಮನ ಹತ್ರ ಹಾಲು ಕುಡಿತು. ಹಾಲು ಕುಡಿದು ಆಟ ಆಡ್ಕೊಂಡಿದೆ ನೋಡಿ. ಇವನು ಇಲ್ಲಿ ಟಾಯ್ಸ್ ಎಲ್ಲ ಆಟ ಆಡ್ತಿದ್ದೆ ಆರ್ಯ, ಅದು ಸೊಂಡ್ಲು ಹಾಕ್ತಿದ್ದೆ ಮುಂದಕ್ಕೆ. ನೋಡಿ ಅವನ್ನೇನೋ ಕೊಡ್ತಿದ್ದಾನೆ ಅಂದ್ಬಿಟ್ಟು ಅದು ಸೊಂಡ್ಲು ಮುಂದೆ ಮಾಡ್ತಿದ್ದೆ. ಅದು ನೀನೇನೋ ಕೊಡ್ತಿದ್ಯಾ ಅದಕ್ಕೆ ಅಂದ್ಬಿಟ್ಟು ಪಾಪ ಸೊಂಡ್ಲು ಮುಂದೆ ಹಾಕ್ತಿದೆ ಅದು. ಈ ಸುಮ್ಮನೆ ಇರೋ. ಅಲ್ಲ, ಟಾಯ್ಸ್ ನೋಡ್ಬಿಟ್ಟು ಬೇಕು ಅಂತ ಇದೆ. ಸುಮ್ಮನಿರೋ, ಹಾಲು ಕುಡಿಸ್ತಾ ಇದೆ, ಬರುತ್ತೆ ಆಮೇಲೆ. ಇವಾಗ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬರ್ತಾ ಇದೆ. ಪಾರ್ಕ್ ಇದೆ, ಲೇಕ್ ಇದೆ, ಲೇಕಲ್ಲಿ ಬೋಟಿಂಗ್ ಇದೆ, ಮತ್ತು ಎಲಿಫೆಂಟ್ ಕ್ಯಾಂಪ್ ಇದೆ. ಸಕ್ರೆಬೈಲು ಬಂದರೆ ವರ್ತ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಳನ್ನ ಕರ್ಕೊಂಬಂದ್ರು ಅಂತೂ ಬೇಜಾರಾಗಲ್ಲ. ಮಕ್ಕಳು ಸಖತ್ ಇಷ್ಟಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಬಾಯ್. ನಾವು ಇಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್. ಎಲ್ಲ ಮುಗಿಸ್ಕೊಂಡು ಕೊನೆಗೆ ಫ್ರೂಟ್ಸ್ ತಿನ್ನೋಕೆ ಬಂದಿದ್ದೀವಿ. ಇಲ್ಲೇ ಇದೆ, ಕ್ಯಾಂಪ್ಗೆ ಅಟ್ಯಾಚ್ ಆಗಿದೆ. ಎಂಟ್ರೆನ್ಸಲ್ಲೇ ಸಿಗುತ್ತೆ ನಿಮಗೆ ಫ್ರೂಟ್ ಬೌಲು. ಪಾರ್ಕಿಂಗ್ ಎದುರುಗಡೆನೆ ಎಳ್ನೀರು, ಫ್ರೂಟ್ ಬೌಲು. ಎಷ್ಟಪ್ಪ ಕಪ್ಪು? ಕಪ್ಪೆಷ್ಟು? 40. ಓಕೆ. ಒಂಚೂರು ಖಾರ ಮತ್ತು ಉಪ್ಪು 2 ಹಾಕಿ ಒಂಚೂರು. ಫ್ರೂಟ್ಸ್ನ ತಿಂದ್ಕೊಂಡು ಈ ವ್ಲಾಗ್ನ ನಾವು ಏನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್.